ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಈ ವಿಡಿಯೋದಲ್ಲಿ ನನ್ನ ಮಾರ್ನಿಂಗ್ ಸ್ಕಿನ್ ಕೇರ್ ರೋಟೀನ್ನ ತೋರಿಸ್ತಿದ್ದೀನಿ. ನೀವು ಸ್ಕಿನ್ ಕೇರ್ನ ಮಾಡ್ತೀನಿ ಅಂತ ಅಂದರೆ ನೀವು ಎಷ್ಟೇ ಬ್ಯುಸಿ ಇದ್ರೂ ವೆರಿ ಇಂಪಾರ್ಟೆಂಟು ನಿಮ್ಮ ಮೇಕಪ್ನ ರಿಮೂವ್ ಮಾಡಿರಬೇಕು. ನಾನು ಆಲ್ರೆಡಿ ಫೇಸ್ನ ವಾಶ್ ಮಾಡಿದ್ದೀನಿ. ನಾನು ಯೂಸ್ ಮಾಡೋ ಫೇಸ್ ವಾಶ್ ಬಂದು ಸಾಫ್ರಾನ್ ಆ್ಯಂಡ್ ಹನಿ ವಿತ್ ವಿಟಮಿನ್ ಸಿ ಫೇಸ್ ವಾಶ್ನ ಯೂಸ್ ಮಾಡ್ತೀನಿ. ನಾನು ಇದೇ ಫೇಸ್ ವಾಶ್ ನಾನು ಯೂಸ್ ಮಾಡೋದು. ಫೇಸ್ನ ವಾಶ್ ಮಾಡಿದ್ದೀನಿ. ಲಿಪ್ಸ್ಟಿಕ್ ಮತ್ತು ಕಾಜಲ್ ಮಾತ್ರ ಹಾಕಿದ್ದೀನಿ. ಫೇಸ್ಗೆ ಏನೂ ಅಪ್ಲೈ ಮಾಡಿಲ್ಲ. ಆದರೂ ಒಂದು ಟೈಮು ವೈಪ್ಸಿಂದ ನಾನು ಫೇಸ್ನ ವೈಪ್ಸ್ ಮಾಡ್ತೀನಿ. ಡಸ್ಟ್ ಏನಾದ್ರು ಇದ್ದರೆ ಹೋಗಲಿ ಅಂತ ಹೇಳ್ಬಿಟ್ಟು ವೈಪ್ಸಿಂದ ನಾನು ವೈಪ್ ಮಾಡ್ತೀನಿ. ಡಸ್ಟ್ ಏನಾದ್ರು ಇದ್ದರೆ ಹೋಗಲಿ ಅಂತ ಹೇಳಿ ನಾನು ವೈಪ್ಸಿಂದ ವೈಪ್ ಮಾಡ್ತೀನಿ. ಈಗ ಟೋನರ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನು ಯೂಸ್ ಮಾಡೋ ಟೋನರ್ ಬಂದು ಫಾಕ್ಸ್ ಸ್ಟೈಲ್ದು ಟೋನರ್ನ ಯೂಸ್ ಮಾಡ್ತೀನಿ ನಾನು. ಟೋನರ್ನ ಯೂಸ್ ಮಾಡಾದಮೇಲೆ ಒಂದು 2 ಮಿನಿಟ್ಸ್ ಬಿಡಬೇಕು ಅದು ಡ್ರೈ ಆಗೋಕ್ಕೆ. ನೆಕ್ಸ್ಟು ನಾನು ಡಾಟನ್ಕಿದು ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಿದ್ದೀನಿ. ನೆಕ್ಕಿಗೂ ಕೂಡ ಹಾಕ್ತಿದ್ದೀನಿ ನಾನು ಮಾಯ್ಶ್ಚರೈಸರ್ ಎಲ್ಲನೂ. ಪ್ರತಿಯೊಂದು ಪ್ರಾಡಕ್ಟ್ಸ್ನ ನೀವು ಫೇಸಿಗೆ ಮಾತ್ರ ಅಪ್ಲೈ ಮಾಡೋದಲ್ಲ, ನಿಮ್ಮ ನೆಕ್ಕಿಗೂ ಕೂಡ ಅಪ್ಲೈ ಮಾಡಬೇಕು. ಸ್ವಲ್ಪ ಡ್ರೈ ಆಗೋಕ್ಕೆ ಬಿಡಬೇಕು ನೀವು. ಒಂದು 2 ಮಿನಿಟ್ಸು 1 ಮಿನಿಟಲ್ಲಿ ಡ್ರೈ ಆಗುತ್ತೆ. ನನಗಷ್ಟು ಟೈಮ್ ಇಲ್ಲ. ನಾನು ಒಂದೊಂದು ಸತಿ ಹಾಗೆ ಅಪ್ಲೈ ಮಾಡಿಬಿಡ್ತೀನಿ ಬೇಗ. ಸೊ ಡ್ರೈ ಆಗಲಿ. ಸನ್ಸ್ಕ್ರೀನ್ನ ಯೂಸ್ ಮಾಡ್ತಿದ್ದೀನಿ. ಫಾಕ್ಸ್ ಸ್ಟೈಲ್ ಅವ್ರದ್ದು ಸನ್ಸ್ಕ್ರೀನ್ನ ಯೂಸ್ ಮಾಡ್ತಿದ್ದೀನಿ ನಾನು. ಲಿಪ್ಗೆ ಲಿಪ್ ಬಾಮ್ ಹಚ್ಕೋಬೇಕು. ನಾನು ವಿಡಿಯೋ ಮಾಡ್ತಿದ್ದೀನಿ ಅಂದ್ಬಿಟ್ಟು ಲಿಪ್ಸ್ಟಿಕ್ ಹಚ್ಕೊಂಡ್ಬಿಟ್ಟಿದ್ದೀನಿ. ಸೊ ನೀವು ಲಿಪ್ ಕೇರ್ನ ಯೂಸ್ ಮಾಡಿ. ಸನ್ಸ್ಕ್ರೀನ್ನ ಮಸ್ಟ್ ಆ್ಯಂಡ್ ಶುಡ್ ಮನೇಲಿದ್ರು ಹೊರಗಡೆ ಹೋದ್ರು ಮಸ್ಟ್ ಆ್ಯಂಡ್ ಶುಡ್ ಹಾಕಲೇಬೇಕು. ಯಾಕಂದರೆ ತುಂಬಾ ಬಿಸಿಲಿರುತ್ತೆ, ಟ್ಯಾನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು ನೀವು ಯಾವುದೇ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ರೂ ಅಟ್ಲೀಸ್ಟ್ ಒಂದು 6 ವೀಕ್ಸ್ ಆದ್ರೂ ಯೂಸ್ ಮಾಡಲೇಬೇಕು. 1 or 2 ಡೇಸ್ ಯೂಸ್ ಮಾಡಿಬಿಟ್ಟು ರಿಸಲ್ಟೇ ಸಿಗ್ತಾಯಿಲ್ಲ ಅಂತ ಬಿಡಬಾರ್ದು. ನೀವು ಅಟ್ಲೀಸ್ಟ್ ಒಂದು 6 ವೀಕ್ಸ್ ಆದರೂ ಯೂಸ್ ಮಾಡಿದ್ರೆ ನಿಮ್ಗೆ ರಿಸಲ್ಟು ಸಿಗುತ್ತೆ. ಬರೀ ಸ್ಕಿನ್ ಕೇರ್ ಮಾಡೋದಲ್ಲ, ನೀವು ಬರೀ ಸ್ಕಿನ್ ಕೇರ್ ಮಾಡಿಬಿಟ್ಟು ನನಗೆ ರಿಸಲ್ಟೇ ಸಿಗ್ತಿಲ್ಲ ಅಂತ ಹೇಳ್ಬಾರ್ದು. ಸ್ಕಿನ್ ಕೇರ್ ಜೊತೆಗೆ ನೀವು ಚೆನ್ನಾಗಿ ನೀರು ಕುಡಿಬೇಕು ಮತ್ತು ಹೆಲ್ತಿ ಫುಡ್ ತಿನ್ನಬೇಕು. ಅದ್ರ ಜೊತೆಗೆ ಸ್ಕಿನ್ ಕೇರ್ ಮಾಡಬೇಕು. ಆವಾಗ ರಿಸಲ್ಟು ಸಿಗುತ್ತೆ ನಿಮಗೆ. ಸ್ಕಿನ್ ಕೇರ್ ಮಾಡ್ತಿದ್ದೀನಲ್ಲ, ಜಂಕ್ ಫುಡ್ ತಿನ್ಬೋದು ಅಂತ ತಿಂತೀರಾ, ಆ ಥರ ಅಲ್ಲ. ನೀವು ಹೆಲ್ತಿ ಫುಡ್ನ ತಿನ್ನಬೇಕು, ಜಂಕ್ ಫುಡ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕು ಮತ್ತು ಜಾಸ್ತಿ ಚೆನ್ನಾಗಿ ನೀರನ್ನ ಕುಡಿಬೇಕು. ಅದ್ರ ಜೊತೆಗೆ ಸ್ಕಿನ್ ಕೇರ್ನ ಮಾಡಬೇಕು. ಆವಾಗ ನಿಮಗೆ ರಿಸಲ್ಟು ಸಿಗುತ್ತೆ. ಫಸ್ಟು ನೀವು ಸ್ಕಿನ್ ಕೇರ್ನ ಮಾಡಬೇಕು ಅಂದರೆ ನೀವು ಏನು ಮಾಡಬೇಕು ಅಂದರೆ ಫಸ್ಟು ನಿಮ್ಮ ಸ್ಕಿನ್ ಟೈಪ್ ಯಾವುದಂತ ತಿಳ್ಕೊಬೇಕು. ಆಮೇಲೆ ನೀವು ಸ್ಕಿನ್ ಕೇರ್ನ ಸ್ಟಾರ್ಟ್ ಮಾಡಬೇಕು. ನಿಮ್ಮ ಸ್ಕಿನ್ಗೆ ಸೂಟ್ ಆಗೋವಂಥ ಪ್ರಾಡಕ್ಟ್ಸ್ನ ಯೂಸ್ ಮಾಡಿಕೊಂಡು ಸ್ಕಿನ್ ಕೇರ್ನ ಸ್ಟಾರ್ಟ್ ಮಾಡಬೇಕು. ನಿಮ್ಮ ಸ್ಕಿನ್ ಕೇರ್ ಯಾವುದು ಅಂತ ನೀವು ತಿಳ್ಕೊಬೇಕು. ಡ್ರೈ ಸ್ಕಿನ್ನ, ಆಯಿಲಿ ಸ್ಕಿನ್ನ, ನಾರ್ಮಲ್ ಸ್ಕಿನ್ನ, ಕಾಂಬಿನೇಷನ್ ಸ್ಕಿನ್ನ ಯಾವುದಂತ ತಿಳ್ಕೊಂಡು
ನಿಮಗೆ ಸ್ಕಿನ್ಗೆ ಮ್ಯಾಚ್ ಆಗೋವಂಥ ಪ್ರಾಡಕ್ಟ್ಸ್ನ ತೊಗೊಂಡು ಆಮೇಲೆ ಸ್ಕಿನ್ ಕೇರ್ನ ಸ್ಟಾರ್ಟ್ ಮಾಡಬೇಕು. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ಯಾಕಂದರೆ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ಫಸ್ಟ್ ಬಂದು ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.